ಅದಕ್ಕೆ ದಯವಿಟ್ಟು ಅತ್ತಿ ಮಾವನ ತಾಯಿ ತಂದೆ ಅಂತ ತಿಳ್ಕೊಂಡು ತವರು ಮನೆಗೆ ಎಷ್ಟು ದಿನ ಬರುದಕ್ಕತ್ರಿವ? ಏಸು ದಿನ ಬರ್ಬೋದಪ್ಪ ಅಂತ ಕೇಳಿದ್ರ ಒಂದು ದಿನ ಬರುದೈತಿ, ಒಂದು ದಿನ ಇರುದೈತಿ, ಹೌದು. 3ನೇ ದಿನಕ್ಕೆ ಹೋಗುದೈತಿ. ಯಾಕೆ ಮಾಸ್ತ 15 ತಿಂಗಳ ನಿಂದ್ರಲೇ ಬೇಡ ಅದಾರಂದ್ರೆ ಯಾರು? ನಮಗೇನ್ ಯಾರು ಬ್ಯಾಡ ಅಂದಿಲ್ಲ ಕರೆ. ಹೌದು. 15 ದಿನ ಆದ್ಮೇಲೆ ನಿನ್ನಂತ ಅಣ್ಣತಮ್ಮರು ನೀವೇನ್ ಇರ್ತಿರಲ್ಲ, ಹೌದ್ರಿವ? ಯಾವಾಗ ಹೋಗಿ ಬುದ್ಧಿ ಮಾಡಿ ರೆಡಿ ಆಗ ಹೋಗಿ ಬಿಟ್ಟು ಬರ್ತಾನಂತ ನೀವು ನಮಗ ಚಾಲು ಮಾಡ್ತೀರಿ. ನಾವೇನ ಅನ್ಬೇಕಂತ ಅಲ್ರಿವ, ಮತ್ತ ನಮಗೂ ಹಿಂದ ರಿಸ್ಕ್ ಇರ್ತದ್ರಿ, ನಿಮಗೂ ಹಿಂದ ರಿಸ್ಕ್ ಇರ್ತದ. ಹೌದು. ಬಸಣ್ಣ ಏನ್ರಿವ? ನಿನಗೊಂದು ಮಾತು ಹೇಳುದದ. ಏನ್ರಿಪ? ನನ್ನ ತಾಯಿ ಬಳಗಕ್ಕ ಒಂದು ಮಾತು ಹೇಳುದದ. ಮೊದಲ ಏನ್ ಹೇಳ್ಬೇಕಂತ್ರಿವ? ನಾವು ನೀವು ಇವತ್ತು ಗಂಡನ ಮನೆಯಾಗ ಜೀವನ ಮಾಡಬೇಕಾದ್ರ ಹೌದು ಮೊದಲು ಒಂದು ಮಾತು ನೆನಪಿಟ್ಕೋಬೇಕಾಗ್ಯದ. ಏನ್ ಮಾತು ನೆನಪಿಗೆ ಇಟ್ಕೋಬೇಕ್ರಿವ? ಹೇಮರಟ್ಟಿ ಮಲ್ಲಮ್ಮನಂಗ ನಾವು ನೀವು ಇವತ್ತು ಜೀವನ ಮಾಡಬೇಕಾಗ್ಯದ. ಹೌದು ಹೌದು. ಹೇಮರಟ್ಟಿ ಮಲ್ಲಮ್ಮ ಹೆಂಗ ಬಾಳ್ವೆ ಮಾಡ್ತಿದ್ಲು? ಹೆಂಗ್ರಿಪ? ಗಂಡ ಹುಚ್ಚಿದ್ರು ಕೂಡ ಗಂಡನೇ ದೇವರಂತ ತಿಳಿತಿದ್ಲು. ಹೌದು. ಅತ್ತಿ ಮಾವ ಎತ್ತ ಕಾಡಿದ್ರು ಕೂಡ ಇವತ್ತು ಕೊನೆಯದಾಗಿರ್ತಕ್ಕಂತ ನನ್ನ ಜೀವನ ಇಲ್ಲೇ ಕಳೆಯಲೈತೆ ಅಂತ ಹೇಳಿ ನಂಬಿಕೆ ಇಟ್ಟುಕೊಂಡು ಅತ್ತಿ ಸೇವೆ ಮಾಡ್ತಿದ್ಲು. ಹೌದ್ರಿಪ್ಪ. ಹೌದು. ಹೆಂಗ ಮಾಡ್ತಿದ್ಲು? ಹೆಂಗ್ರಿಪ್ಪ? ಒಂದು ದಿನ ನಡು ಮನ್ಯಾಗ ಅತ್ತಿ ಪದ್ಮಾವತಿ ಕಾಲು ಒತ್ತುತ್ತಿದ್ಲು. ಯಾರು? ಹೇಮರಟ್ಟಿ ಮಲ್ಲಮ್ಮ. ಹೌದ್ರಿವ? ನಡು ಮನಿ ಒಳಗ ಕುರ್ಚಿ ಮೇಲೆ ಅತ್ತಿನ ಕುಣಿಸಿ ಹೇಮರಟ್ಟಿ ಮಲ್ಲಮ್ಮ ಕಾಲು ಒತ್ತುತ್ತಿದ್ಲು. ಆದ್ರೆ ಕೆಟ್ಟ ಅತ್ತಿ ಪದ್ಮಾವತಿ ಹೇಮರಟ್ಟಿ ಮಲ್ಲಮ್ಮನ ಸೇರ್ತಿರ್ಲಿಲ್ಲ. ಸಸಿ ಕೈಲಿ ಸುಮ್ಮ ಕಮಗ ಕಾಲು ಒತ್ತಿಸ್ಕೋಬೇಕಿಲ್ಲ. ಏನ್ ಮಾಡಿದ್ರಿಪ್ಪ? ಈ ಕಿಡಿಗೇಡಿ ಅತ್ತಿ ಮಲ್ಲಮ್ಮನ ಜಾಡಿಸಿ ಒದ್ದು ಬಿಟ್ಲು. ಅವಾಗ ಮಲ್ಲಮ್ಮ ಎಷ್ಟು ದೂರ ಹೋಗಿ ಬಿದ್ದಳಿವ? ಮಲ್ಲಮ್ಮ ಎಲ್ಲಿ ಬಿದ್ರು? ಎಷ್ಟು ದೂರ ಹೋಗಿ ಬಿದ್ದಳ್ರಿ? ಅತ್ತಿ ಒದಟ ತಾಳಲಕ್ಕಾಗಿ ಮಲ್ಲಮ್ಮ ದೂರ ಹೋಗಿ ಬಿದ್ಲು. ಆದ್ರ ಮಲ್ಲಮ್ಮ ತಾ ಬಿದ್ದಿರುವಂತ ಪೆಟ್ಟು ವಿಚಾರ ಮಾಡಲಾರ್ದೆ ಮತ್ತೆ ಎದ್ದು ಬಂದ ಅತ್ತಿ ಕಾಲು ಒತ್ತಾಕ. ಹೌದ್ರಿಪ್ಪ. ಹೌದು. ಆಗ ಅತ್ತಿ ಕೇಳ್ತಾಳ, ಏನಂತ್ರಿಪ್ಪ? ಏ ಮಲ್ಲಿ, ಏ ಮಲ್ಲಿ, ಏ ಮಲ್ಲಿ. ಇಲ್ಲ ಅವ್ರು ಹಂಗಂತಿದ್ರು. ಏ ಮಲ್ಲಿ, ನಿನಗ ನಾಚಿಕೆ ಅಬರೋದೇ ಅದ ಇಲ್ಲ? ಹೌದು. ನಿನ್ನ ಎಟ್ಟ ಹೋದ್ರು ಕೂಡ ಮತ್ತೆ ಬಂದು ನನ್ನ ಕಾಲು ಒತ್ತಿಲ್ಲ, ನಿನಗ ನಾಚಿಕೆ ಅದ ಇಲ್ಲ ಅಂತೇಳಿ ಅತ್ತಿ ಕೇಳಿದ್ಲು. ಆಗ ಮಲ್ಲಮ್ಮ ಹೇಳ್ತಾಳ, ಏನಂತ್ರಿಪ್ಪ? ಅತ್ತಿರಿ ಅತ್ತಿರಿ, ಇನ್ನ ನೀವು ಬೇಯ್ಬೇಕಾದ್ರ ದುನಿಯಾ ಬೈರಿ, ಇನ್ನ ಬಡಿಬೇಕಾದ್ರ ಒಂದು ಬಡಿಗಿತ್ತು ಒಂದು ಬಡಿರಿ ಕರೆ. ನೀವು ಕಾಲಿಗೆ ಒದ್ಯಾಕ ಹೋಗಬೇಡ್ರಿ. ಯಾಕಂದ್ರ ನೀವು